ಅವರ ಸಾಧನೆ ವಿಶ್ವದಲ್ಲೇ ಕೆಲವು ಭಾಗಗಳಲ್ಲಿ ಹಬ್ಬಿದೆ. ಇದೇ ಅವರ ಸ್ಟ್ರೆಂತ್ ಅಂತ ಹೇಳಬಾರದು. ಪಂದ್ಯ ಇದ್ದ ಕಡೆಯಲ್ಲಿ ಈ ಥರ ಆಗೋದು ಸಾಮಾನ್ಯ. ಇದು ನಮ್ಮ ತಂದೆ ಕಾಲದಿಂದ ನೋಡಿದ್ದೀನಿ. ಇದೇನು ವಿಶೇಷ ಅಲ್ಲ, ಹೊಸದು ಅಲ್ಲ. ಇದು ನಾವು ಸಾಧನೆ ಸೇವೆ ಮಾಡಿದ್ದೀವಿ, ಅದು ಗುರುತಿಸಿ ಕೊಟ್ಟಿದ್ದಾರೆ. ಅವಕಾಶ ಕೊಟ್ಟರೆ ನಿರಂತರವಾಗಿ ಸೇವೆ ಮಾಡ್ತೀವಿ ಅಂತ ಹೇಳಬಲ್ಲೆ ಅಷ್ಟೇ. ಮೋದಿಯವರು ಮತ್ತೆ ಬರಬೇಕು ಅನ್ನೋದು. ಎರಡನೇದಾಗಿ ಒಂದು ಬದಲಾವಣೆ ಬೇಕು. ಮೂರನೇದಾಗಿ ಜನರಿಗೆ ಸೇವೆ ಸಿಗಬೇಕು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರ ಧರ್ಮಪತ್ನಿಯಾಗಿರುವಂತಹ ಅನುಸೂಯ ಮೇಡಮ್ ನನ್ನ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಸರ್ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದಾರೆ, ಏನು ಹೇಳ್ತೀರಾ? ಅವರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಓಕೆ, ಈಗ ಯಾವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಮತದಾರರನ್ನ ಮತ ಕೇಳ್ತಾ ಇದ್ದೀರಾ ಮೇಡಮ್? ಈಗ ಅವರಲ್ಲಿರೋ ಮೊಟ್ಟ ಮೊದಲನೇ ಸ್ವಭಾವ, ಎರಡನೇದಾಗಿ ಅವರ ಸೇವೆ, ಮೂರನೇದಾಗಿ ಅವರ ಸಾಧನೆ ವಿಶ್ವದಲ್ಲೇ ಕೆಲವು ಭಾಗಗಳಲ್ಲಿ ಹಬ್ಬಿದೆ. ಇದೇ ಅವರ ಸ್ಟ್ರೆಂತ್ ಅಂತ ಹೇಳಬಲ್ಲೆ. ಓಕೆ, ಈಗ ಡಾಕ್ಟರ್ CN ಮಂಜುನಾಥ್ ಅವರನ್ನ ಹೊರತುಪಡಿಸಿ 4 ಜನ ಅಭ್ಯರ್ಥಿಗಳಿದ್ದಾರೆ ಮಂಜುನಾಥ್ ಅನ್ನುವಂಥ ಹೆಸರಿನಲ್ಲಿ. ಸೊ ಇದರಿಂದ ಏನಾದರೂ ಸ್ವಲ್ಪ ಮೈನಸ್ ಆಗುತ್ತೆ ಅಂತ ಅನ್ಸುತ್ತಾ, ಹೇಗೆ? ಇದು ಸಾಮಾನ್ಯವಾಗಿ ಹೆಚ್ಚು ಅಂದರೆ ಒಂದು ಪಂದ್ಯ ಇದ್ದ ಕಡೆಯಲ್ಲಿ ಈ ಥರ ಆಗೋದು ಸಾಮಾನ್ಯ. ಇದು ನಮ್ಮ ತಂದೆ ಕಾಲದಿಂದ ನೋಡಿದ್ದೀನಿ. ಇದೇನು ವಿಶೇಷ ಅಲ್ಲ, ಹೊಸದು ಅಲ್ಲ. ಇದು ಓಕೆ, ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಆಮಿಷದ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ, ಸೊ ಜೋರಾಗಿದೆ. ಸೊ ಇದೆಲ್ಲದ್ರ ಬಗ್ಗೆ ಏನು ಹೇಳ್ತೀರಾ ಮತದಾರರಿಗೆ? ಅದು ಆಮಿಷದ್ದು ಅವರವರಿಗೆ ಬಿಟ್ಟಿದ್ದು. ಈಗ ಅವರಿಗೆ ಹೇಳೋದಿಷ್ಟೇ, ಅಭ್ಯರ್ಥಿಗಳನ್ನು ಯೋಚಿಸಿ ಮತದಾನ ಮಾಡಿ ಅಂತ ಹೇಳ್ಬೋದು. ಈಗ ಹಣವಂತರು ವರ್ಸಸ್ ಹೃದಯವಂತ ಅನ್ನುವಂತಹ ಇದರಿಂದ ಕಾರ್ಯಕರ್ತರು ಕೂಡ ಮತವನ್ನು ಕೇಳ್ತಾ ಇದ್ದಾರೆ. ಆ ಥರ ನಮ್ಮಲ್ಲಿಲ್ಲ. ನಾನಾಗಲಿ ನಮ್ಮ ಯಜಮಾನರಾಗಲಿ ಎಲ್ಲಾದರೂ ಕೇಳಿರೋದಿದೆಯಾ? ಇಲ್ಲ. ನಾವು ಸಾಧನೆ ಸೇವೆ ಮಾಡಿದ್ದೀವಿ, ಅದು ಗುರುತಿಸಿ ಕೊಟ್ಟಿದ್ದಾರೆ. ಅವಕಾಶ ಕೊಟ್ಟರೆ ನಿರಂತರವಾಗಿ ಸೇವೆ ಮಾಡ್ತೀವಿ ಅಂತ ಹೇಳಬಲ್ಲೆ ಅಷ್ಟೇ. ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೂಡ ಬಂದಿದ್ದರು. ರಾಜ್ಯದಲ್ಲಿ ಮೊದಲು ಶುರುವಾಗಿರೋದೇ ಬೆಂಗಳೂರು ಗ್ರಾಮಾಂತರದಿಂದ. ಸೊ ಏನು ಹೇಳ್ತೀರಾ? ಸಾಕಷ್ಟು ಸಂಖ್ಯೆಯಲ್ಲಿ ಅವತ್ತು ಕಾರ್ಯಕರ್ತರಿರ್ಬೋದು, ಜನರು ಕೂಡ ಸಾಗರೋಪಾದಿಯಲ್ಲಿ ಬಂದಿದ್ದರು. ಇದು ಒಂದು, ಮೋದಿಯವರು ಮತ್ತೆ ಬರಬೇಕು ಅನ್ನೋದು. ಎರಡನೇದಾಗಿ ಒಂದು ಬದಲಾವಣೆ ಬೇಕು. ಮೂರನೇದಾಗಿ ಜನರಿಗೆ ಸೇವೆ ಸಿಗಬೇಕು. ಇನ್ನೊಂದು, ದೇಶದಲ್ಲೇ ಒಂದು ಹೊಸ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಗಳು ಬರಬೇಕು ಅನ್ನೋದು ಸೂಚನೆ ಅನಿಸುತ್ತೆ. ಓಕೆ, ಗೆಲ್ಲುವಂತಹ ಆತ್ಮವಿಶ್ವಾಸ ಎಷ್ಟಿದೆ ಮ್ಯಾಮ್? ಯಾವುದೇ ವ್ಯಕ್ತಿ ಒಂದು ಇದಕ್ಕೆ ನಿಂತಾಗ ನಮ್ಮದು ಗೆಲುವು ಇದ್ದೇ ಇರುತ್ತೆ ಅಂತ ಇದೆ. ಜಿದ್ದಾಜಿದ್ದಿನ ಪೈಪೋಟಿ ಇದೆ ಅನ್ನೋದನ್ನು ಒಪ್ಕೊಳ್ತೀರಾ ಅಥವಾ ಹೇಗೆ? ನಾನು ಅದೇನು ಒಪ್ಪಲ್ಲ. ಇದು ಎಲ್ಲ ಕ್ಷೇತ್ರದಲ್ಲೂ ಇದೆ. ಇದೇನು ವಿಶೇಷ ಅಲ್ಲ, ಇಲ್ಲಿಗೆ ಮಾತ್ರ ಸೀಮಿತ ಇಲ್ಲ. 28 ಕ್ಷೇತ್ರದಲ್ಲೂ ಇದೆ. ಅದಕ್ಕೆ ಇದೊಂದು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ ಇದು. ಓಕೆ, ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಕೂಡ ಡಾಕ್ಟರ್ CN ಮಂಜುನಾಥ್ ಅವರ ಧರ್ಮಪತ್ನಿಯಾಗಿರುವಂತಹ ಅನುಸೂಯ ಮೇಡಮ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಸಂದೀಪ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ರಾಮನಗರ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.